ಅಮೆರಿಕ ಇರಾನ್ ಅನ್ನ ದ್ವೇಷಿಸುತ್ತಿರುವುದಾದ್ರೂ ಯಾಕೆ? ಇದು ಕೇವಲ ಧರ್ಮ ಅಥವಾ ಅಣುಬಾಂಬ್ನ ವಿಷಯವಲ್ಲ. ಇದರ ಹಿಂದೆ ಇರುವುದು ತೈಲದ ಮಾಫಿಯಾ. ಇರಾನ್ ದೇಶದಲ್ಲಿ ಅಪಾರ ಪ್ರಮಾಣದ ತೈಲ ಸಂಪತ್ತಿದೆ. ಆದರೆ 1951ರ ವೇಳೆಗೆ ಈ ತೈಲದ ಮೇಲೆ ಬ್ರಿಟನ್ನ ನಿಯಂತ್ರಣವಿತ್ತು ಮತ್ತು ಇರಾನ್ಗೆ ಕೇವಲ 16% ಲಾಭ ಸಿಗ್ತಾ ಇತ್ತು. ಆದರೆ ಆಗಿನ ಪ್ರಧಾನಿ ಮೊಸಾಕದ್ ಅವರು ತೈಲ ಸಂಪತ್ತನ್ನ ರಾಷ್ಟ್ರೀಕರಣಗೊಳಿಸಿದರು. ಏಕೆಂದ್ರೆ ಇರಾನ್ನ ತೈಲದ ಲಾಭ ಇರಾನ್ ಜನರಿಗೆ ಸಿಗಲಿ ಅಂತ. ಇದರಿಂದ ಕೋಪಗೊಂಡ ಬ್ರಿಟನ್ ಮತ್ತು ಅಮೆರಿಕ ಸೇರಿ ಆಪರೇಷನ್ ಅಜಾಕ್ ಮೂಲಕ ಅವರ ಸರ್ಕಾರವನ್ನ ಉರುಳಿಸಿದವು. ಇದಾದ ನಂತರ ಅಮೆರಿಕ ತನಗೆ ಬೇಕಾದ ಶಾ ಮೊಹಮ್ಮದ್ ರೆಜಾ ಅವರನ್ನ ಅಧಿಕಾರಕ್ಕೆ ತಂದಿತು. ಈತನ ಕಾಲದಲ್ಲಿ ಅಮೆರಿಕಾಗೆ ಇರಾನ್ನ ತೈಲದ ಮೇಲೆ 40% ನಿಯಂತ್ರಣ ಸಿಕ್ಕಿತ್ತು. ಶಾ ಮೊಹಮ್ಮದ್ ರಜಾ ಅವರು ಇರಾನ್ನ ದೇಶವನ್ನ 26 ವರ್ಷಗಳ ಕಾಲ ಆಳಿದರು. ಹೊರಗಿನಿಂದ ಇರಾನ್ ದೇಶ ಒಂದು ಆಧುನಿಕ ದೇಶ ಆಗಿ ಕಂಡರೂ ಆಂತರಿಕವಾಗಿ ವಿರೋಧ ಪಕ್ಷಗಳನ್ನ ತುಳಿದು ಸಾವಿರಾರು ಜನರಿಗೆ ಹಿಂಸೆ ನೀಡಿದ್ದರು. ಇದರಿಂದ ಬೆಸತ್ತ ಇರಾನ್ ಜನರು 1979ರಲ್ಲಿ ದಂಗೆ ಎದ್ದು ಅಯೋತ್ತಲ್ಲಾ ಖಮೇನಿಯವರನ್ನ ಅಧಿಕಾರಕ್ಕೆ ತಂದಿತು. ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಮತ್ತು ಬ್ರಿಟನ್ನ ಕೈಯಲ್ಲಿದ್ದ ತೈಲದ ಅಧಿಕಾರವನ್ನ ಕಿತ್ತುಕೊಂಡರು. 2015ರಲ್ಲಿ ಒಬಾಮಾ ಅವರು ಇರಾನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು. ಇದಾದ ನಂತರ ಅಧಿಕಾರಕ್ಕೆ ಬಂದ ಟ್ರಂಪ್ ಈ ಒಪ್ಪಂದವನ್ನ ರದ್ದುಗೊಳಿಸಿದರು. ಅಂದಿನಿಂದ ಈ ಎರಡು ದೇಶಗಳು ಮತ್ತೆ ದ್ವೇಷಿಸಲಾರಂಭಿಸಿದವು.